ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರಾದ ಪ್ರಮುಖರನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆಸಿಕೊಳ್ಳುತ್ತಾ ಹಾಗೂ ಹಡಪದ ಅಪ್ಪಣ್ಣವರ ಪಾದಂಗಳಲ್ಲಿ ನಮಸ್ಕರಿಸುತ್ತಾ ಈ ಮಾಧ್ಯಮದರ ಮೂಲಕ ಈ ಹಡಪದ ಅಪ್ಪಣ್ಣ ಸಮಾಜ ಹಾಗೂ ಹುನಗುಂದ ಅವಳಿ ನಗರದ ಇಳಕಲ್ಲಿನಲ್ಲಿ ಮಾಧ್ಯಮದ ಮೂಲಕ ಸನ್ಮಾನ್ಯ ಶ್ರೀ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಸಾಹೇಬರಿಗೆ ನಮ್ಮೆಲ್ಲರ ಮನವಿ, ಸನ್ಮಾನ್ಯ ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ನಾವು ಎಲ್ಲರೂ ಮಾಡುತ್ತಾ, ಯಾಕೆ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಂದ್ರೆ ಅವರಲ್ಲಿ ಒಂದು ಮಾತೃ ಹೃದಯ, ತಾಯಿಯ ಹೃದಯ. ವಿಜಯಾನಂದ ಸಾಹೇಬ್ರ ಅಂದ್ರೆ ಒಂದು ಮಾತೃ ಹೃದಯ. ಎಲ್ಲ ಸಮಾಜ ಬಾಂಧವ, ಯಾವ ಜಾತಿ ಭೇದಗಳಿಲ್ಲದೆ ಎಲ್ಲ ಸಮಾಜವನ್ನು ಹತ್ತಿ ಕರ್ಕೊಂತ ಯಾವುದೇ ಸಮಸ್ಯೆಗಳಿದ್ದರೂ ಅವರೆಲ್ಲರಿಗೂ ಸ್ಪಂದನೆ ಮಾಡುತ್ತಾ ಒಂದು ಜನಪ್ರಿಯ ಮತ್ತು ಜನರನ್ನು ಅವರು ಪ್ರೀತಿಯಿಂದ ಎಲ್ಲರನ್ನು ಹೊಂದಾಣಿಕೆಯಿಂದ ಕರೆದುಕೊಂಡು ಹೋಗಿ ಒಂದು ನುಡಿದಂತೆ ಮಾತು ಕೊಟ್ಟಂತೆ ಎಲ್ಲ ಸಮಾಜ ಬಾಂಧವರಿಗೂ ನುಡಿದಂತೆ ನಡೆದಿದ್ದಾರೆ. ಮತ್ತು ಅವರು ಯುವಕರ ಕಣ್ಮಣಿಯೇ ಆಗಿದ್ದಾರೆ. ಮತ್ತು ಅವರಲ್ಲಿ ಒಂದು ಸಚಿವ ಸ್ಥಾನವನ್ನು ಯೋಗ್ಯ ಸ್ಥಾನಕ್ಕೆ ಅವರು ಯೋಗ್ಯವಾಗಿದ್ದಾರೆ. ಆ ಸಚಿವ ಸ್ಥಾನವನ್ನು ಕೊಟ್ಟರೆ ಈ ನಮ್ಮ ಹುನಗುಂದ ಮತಕ್ಷೇತ್ರ ಅಭಿವೃದ್ಧಿ ಆಗಲು ಒಂದು ಒಳ್ಳೆ ಸಹಾಯ ಸಹಕಾರ ಮಾಡಿದಂಗಾಗುತ್ತೆ. ಅದಕ್ಕೆ CM ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ ನಾವು ಮನವಿ ಪೂರ್ವಕವಾಗಿ ಹಡಪದ ಸಮಾಜ, ಇಳಕಲ್ ಹಾಗೂ ಹುನಗುಂದ ಅವೆಲ್ಲ ವತಿಯಿಂದ ಅವರಿಗೆ ಕಳಕಳಿಯ ಮನವಿಯನ್ನು ಮಾಡುತ್ತಾ, ನಮ್ಮ ಸಾಹೇಬರಿಗೆ ವಿಜಯಾನಂದ ಸಾಹೇಬರಿಗೆ ಕೊಡಲೇಬೇಕು, ಸಚಿವ ಸ್ಥಾನವನ್ನು ಕೊಡಲೇಬೇಕೆಂದು ಕಳಕಳಿಯ ಮನವಿಯಿಂದ ಅವರಿಗೆ ಮನವಿಯನ್ನು ಮಾಡಿಕೊಳ್ಳುತ್ತೇವೆ. ಇವತ್ತಿನ ದಿವಸ ಇಳಕಲ್ ಹಾಗೂ ಹುನಗುಂದದ ಹಡಪದ ಅಪ್ಪನ ಸಮಾಜದವರು ಸೇರಿದ ಉದ್ದೇಶ ಏನಂದ್ರೆ, ನಮ್ಮ ಭಾಗದ, ನಮ್ಮ ಮತಕ್ಷೇತ್ರದ ನಾಯಕರು, ಜನಪ್ರಿಯ ಶಾಸಕರು, ಜನಾನುರಾಗಿಗಳು, ಬಡವರ ಬಂಧು, ದೀನ ದಲಿತರ ಉದ್ಧಾರಕರು ಹಾಗೂ ಸಮಾಜದ ಕಟ್ಟಕಡೆ ಇರತಕ್ಕಂಥ ವ್ಯಕ್ತಿಗಳಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಒಬ್ಬ ಶಾಸಕರಂತ ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಂತ ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿ ಅಂತ DK ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ವಿ. ಯಾಕೆಂದ್ರೆ ಇವತ್ತಿನ ದಿವಸ ಬಡವರ, ದೀನ ದಲಿತರ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಗಳು ಕಡಿಮೆ. ಇವತ್ತ ವಿಜಯಾನಂದ ಕಾಶ್ಯಪ್ನವರು ಹಗಲಿರಲೆಣದೆ ಇವತ್ತು ಹಿಂದುಳಿದ ಸಮಾಜದ ಅಭಿವೃದ್ಧಿಗಾಗಿ ಶ್ರಮ ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರ ತಾವು ಯಾವಾಗ ಶಾಸಕರಾಗಿ ಆಯ್ಕೆ ಮಾಡಿದರೆ ಅವಾಗ ಸಾಕಷ್ಟು ಅನುದಾನವನ್ನು ಸಹಿತ ನೀಡಿದ್ದಾರೆ. ಜೊತೆಗೆ ನಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಹಡಪದ ಅಪ್ಪನ ಸಮಾಜದ ವತಿಯಿಂದ ನಾವು ವಿನಂತಿ ಪೂರ್ವಕವಾಗಿ ಮಾನ್ಯ DK ಶಿವಕುಮಾರ್ ಸಾಹೇಬರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ತಿಳ್ಕೊಂಡು ಒತ್ತಾಯಪೂರ್ವಕ ಕೇಳ್ಕೊಳ್ತಾ ಇದ್ವಿ. ತಮಗೆಲ್ಲರಿಗೂ ಶರಣಾರ್ಥಿ. ಈಗಿನ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಸಾಹೇಬರಿಗೆ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ಕ್ಷೇತ್ರದ ಶಾಸಕರಾಗಿರತಕ್ಕಂಥ ಸನ್ಮಾನ್ಯ ವಿಜಯಾನಂದ ಕಾಶ್ಯಪ್ನವರ ಸಾಹೇಬರಿಗೆ ಸಚಿವ ಸ್ಥಾನವನ್ನು ನೀಡಲೇಬೇಕು ಅನ್ನುವಂಥ ಪ್ರಬಲವಾಗಿರ್ತಕ್ಕಂಥ ನಮ್ಮದು ಒತ್ತಾಯ. ಯಾಕಪ್ಪ ಅಂತಂದ್ರೆ ನಮ್ಮ ಸಮಾಜಕ್ಕೆ 2 ಬಾರಿ ಮುಖ್ಯಮಂತ್ರಿಗಳನ್ನು ಕರೆಸಿ ನಮ್ಮ ಸಮಸ್ಯೆಗಳನ್ನು ಹೇಳಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರು ಇದ್ರೆ ನಮ್ಮ ವಿಜಯಾನಂದ ಕಾಶ್ಯಪ್ನವರ ಸಾಹೇಬರು ಅಂತ ಹೇಳ್ಬೋದು. ಹೀಗಾಗಿ 2 ಬಾರಿ ನಮ್ಮ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ, ನಮ್ಮ ಸಮಾಜದ ಅಹವಾಲನ್ನು ತಿಳ್ಕೊಂಡಿದ್ದಾರೆ. ಇದರಿಂದ ಗೊತ್ತಾಗ್ತದೆ, ಸಾಮಾಜಿಕ ನ್ಯಾಯ ಸಿಗುವುದಾದ್ರೆ ಅದು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯಾನಂದ ಕಾಶ್ಯಪ್ನವರ ಸಾಹೇಬರಿಂದ ಮಾತ್ರ ಅಂತ ಹೇಳಿಕೆ ಈ ಸಮಾಜದ ಎಲ್ಲ ಮುಖಂಡರು ಸೇರಿಕೊಂಡು ನಾವು ಒತ್ತಾಯನ ಪಡಿಸ್ತಾ ಇದ್ದೇವೆ. ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮಲ್ಲಿ ಪ್ರಬಲವಾಗಿರ್ತಕ್ಕಂಥ ನಮ್ಮ ಒತ್ತಾಯ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ನವರ ಸಾಹೇಬರಿಗೆ ಶ್ರೀ ಗುರು ಬಸವಲಿಂಗಾಯ ನಮಃ.
ನಮ್ಮ ಶಾಸಕರಾದ ವಿಜಯಾನಂದ ಎಸ್ ಕಾಶ್ಯಪ್ನವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತ ನಮ್ಮ ಹುನಗುಂದ ಮತ್ತು ಇಳಕಲ್ಲ ತಾಲೂಕು ಅವಳಿ ತಾಲೂಕಿನವರು ನಾವು ಆಗ್ರಹ ಮಾಡ್ತೀವಿ. ಯಾಕಂದ್ರೆ ಅವರು ಮುಂತಾನೇ ಕಾಂಗ್ರೆಸ್ನೇ ಹುಟ್ಟೈತಿ. 50 ವರ್ಷದಿಂದ ಅವ್ರ ಅಪ್ಪರು 3 ಸಲ MLA ಆದರು, ಅವ್ರ ತಾಯಿಯವರು MLA ಆದರು, ಅವ್ರ ಪತ್ನಿಯರು ಅಧ್ಯಕ್ಷರಾದರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದರು. ನಮ್ಮ ಸಾಹೇಬರು 2 ಸಲ ಆರಿಸಿ ಬಂದರು. ಹಿಂಗಾಗಿ ಅವ್ರ ಮನೆತನನ ಪೂರ ಕಾಂಗ್ರೆಸ್ನಾಗ ಐತಿ. ಮತ್ತು ನಮ್ಮ ಸಮಾಜಕ್ಕೆ ಗುರುತಿಸಿ 2007ರಿಂದ 12 ತನಕ ನಮ್ಮ ಮೆಂಬರ್ ಮಾಡಿದ್ರು ಅವರೇ. ಮತ್ತು ಯಾರೂ ಗುರುತಿಸಿಲ್ಲ ನಮ್ಮನ್ನು, ಯಾವ ಪಕ್ಷನೂ ಗುರುತಿಸಿಲ್ಲ. ಇದೇ ಪಕ್ಷನೇ ನಮ್ಮ ಸಮಾಜದ ಕಾಂಗ್ರೆಸ್ ಪಕ್ಷನ ನಮ್ಮ ಸಮಾಜದ ಗುರುತಿಸಿ ನಮ್ಮನ್ನು ಒಂದ್ಸಲ ಆಯ್ಕೆ ಮಾಡಿದರು. ಮತ್ತು ಅವರಿಗೆ ತುಂಬ ಧನ್ಯವಾದಗಳು. ನಾವು DK ಶಿವಕುಮಾರ್ ಸಾಹೇಬರಿಗೆ ಒಂದು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಈಗ ನಮ್ಮ ಸಾಹೇಬರಿಗೆ ಆಗೈತೆ ಅಂತ ಸುದ್ದಿ ಕೇಳಿವಿ, ಆದ್ರೆ ಅದು ಪರ್ಮನೆಂಟ್ ಆಗಿ ಹೊರಗೆ ಬರ್ಬೇಕಂತ ನಾ ಕೇಳ್ಕೊತೀನಿ. ನಮ್ಮ ಇಳಕಲ್ ಹಾಗೂ ಹುನಗುಂದ ಅವಳಿ ತಾಲೂಕುಗಳ ಒಂದು ಹಣಪದಪ್ಪಣ ಸಮಾಜದ ಒಂದು ಪತ್ರಕರ್ತರ ಒಂದು ಪ್ರಕಾರ ನಮ್ಮ ಇಳಕಲ್ ಹುನಗುಂದ ವತಿಯಿಂದ ನಮ್ಮ ವಿಜಯಾನಂದ ಕಾಶ್ಯಪ್ ಸಾಹೇಬರಿಗೆ ಮಿನಿಸ್ಟರ್ಶಿಪ್ ಕೊಡ್ಬೇಕಂತ ತಿಳ್ಕೊಂಡು ಇಳಕಲ್ ಹಾಗೂ ಹುನಗುಂದ ಸಮಾಜದವರು ಒತ್ತಾಯ ಮಾಡಿ DK ಶಿವಕುಮಾರ್ ಸಾಹೇಬರಿಗೆ ಒತ್ತಾಯ ಮಾಡಿ ಅವ್ರಿಗೆ ಮನವಿ ಸಲ್ಲಿಸ್ತಿ. ಸನ್ಮಾನ್ಯ ಶ್ರೀ ನೂತನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರಿಗೆ ನಾನು ಒಂದು ಮನವಿ. ನಮ್ಮ ಹಡ್ಪ ಸಮಾಜದಲ್ಲಿ ಬಹುಸಂಖ್ಯಾತ ಜನಸಂಖ್ಯೆ ಇದ್ದು ಯಾವ ಪಕ್ಷದವರು ನಮ್ಮನ್ನು ಗುರುತನೆ ಮಾಡಲಿಲ್ಲ. ನಮ್ಮ ವಿಜಯಾನಂದ ಸಾಹೇಬರು ನಮ್ಮ ಕಷ್ಟಗಳನ್ನು ಅರಿತು, ಆಮೇಲೆ ಇಷ್ಟು ಜನಸಂಖ್ಯೆ ಇದ್ದು ಯಾರೂ ಮುಂದೆ ಬರಲಿಲ್ಲ ಅಂತಂದು ಒಂದು ಸಲ ನಾಮಿನೇಟ್ ಮೆಂಬರ್ ಮಾಡಿದ್ರು, ಮಾಂತೇಶ್ ಗುರ್ಸಿದ್ದಪ್ಪ ಲಿಂಗಸೂರ್ ಅಂತಂದು. ಅವ್ರಿಗೆ ನಾಮಿನೇಟ್ ಮೆಂಬರ್ ಕೊಟ್ಟರು. ಬರೀ ಹಡಪ ಸಮಾಜಕ್ಕೆ ಮಾಡಿದ್ರು ಅಂತಲ್ಲ, ಮಡವಾಳ ಸಮಾಜಕ್ಕೂ ಮಾಡಿದ್ರು. ಆಮೇಲೆ ಸುಕುಳ ಸಮಾಜ ದತ್ತಾತ್ರೇಯ ಗುಡಿ ಅವ್ರಿಗೆ ಮಾಡಿದ್ರು. ಅಂಬಿಗೇರ ಸಮಾಜದವ್ರಿಗೆ ನಾಮಿನೇಟ್ ಮೆಂಬರ್ ಮಾಡಿದ್ರು. ಆಮೇಲೆ ಇವು ಭಜಂತ್ರಿ ಅವರ ಮಂದಿಗೆ ನಾಮಿನೇಟ್ ಮಾಡಿದ್ರು. ಈ ತರ ಗುರುತನೆ ಮಾಡಿ ಸಮಾಜಗಳನ್ನು ಏಳಿಗೆ ಇರಲಾರ್ದಂತ ಸಮಾಜಗಳನ್ನು ಎತ್ತಿಡುವಂತ ಕೆಲಸ ಮಾಡುವಂತ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ತಮ್ಮಲ್ಲಿ ಕೇಳ್ಕೊಂತಾ ಇದ್ದೀನಿ ಸನ್ಮಾನ ಮುಖ್ಯಮಂತ್ರಿಗಳಲ್ಲಿ. ಇಷ್ಟ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರಿಗೆ ಕೇಳ್ಕೊಳ್ಳೋದೇನೆಂದರೆ, ಹುನಗುಂದ ತಾಲೂಕಿನ ನಮ್ಮ ನೆಚ್ಚಿನ ಶಾಸಕರಾದ ವಿಜಯಾನಂದ ಕಾಶ್ಯಪ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕೆಂದು ನಮ್ಮ ಸಮಾಜದ ಹುನಗುಂದ ಮತ್ತು ಇಳಕಲ್ ಹಡಪದ ಸಮಾಜ ವತಿಯಿಂದ ನಾವು ಅವರಲ್ಲಿ ಮನವಿ ಮಾಡಿಕೊಳ್ತೀವಿ. ನನ್ನ 1-2 ಮಾತುಗಳಿಗೆ ವಿರಾಮ. ಈಗಾಗಲೇ ಕರ್ನಾಟಕ ಸರ್ಕಾರದ ನೂತನ ಮುಖ್ಯಮಂತ್ರಿಗಳಾಗಿ ಮಾನ್ಯ DK ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಸಚಿವ ಸಂಪುಟ ರಚನೆ ಆಗ್ತಾ ಇದೆ. ಸಾಕಷ್ಟು ಆಕಾಂಕ್ಷಿಗಳು ಈ ರಾಜ್ಯದಲ್ಲಿ ಸಚಿವ ಸ್ಥಾನ ಆಗ್ಬೇಕು ಅಂತ ಆಕಾಂಕ್ಷಿಗಳ ಪಟ್ಟಿ ಬಹಳ ಇದೆ. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹುನಗುಂದ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಶ್ರೀ ವಿಜಯಾನಂದ ಕಾಶ್ಯಪ್ನವ್ರದ್ದು ಕೂಡ ಸಚಿವ ಸಂಪುಟದಲ್ಲಿ ಹೆಸರು ಇದೆ. ಬಟ್ ಅದು ಅಧಿಕೃತ ಆಗ್ಬೇಕು, ಕಡ್ಡಾಯವಾಗಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ನಾವು ಇವತ್ತು ಈ ವೇದಿಕೆ ಮೂಲಕ, ಮಾಧ್ಯಮದ ಮೂಲಕ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ, ಜೊತೆಗೆ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಯಾಕೆ ವಿಜಯಾನಂದ ಕಾಶ್ಯಪ್ನವರನ್ನ ನಾವು ಸಚಿವ ಸ್ಥಾನ ಕೊಡಬೇಕು ಅಂತ ಕೇಳಿದ್ರೆ, ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ ರೀಸೆಂಟ್ ಆಗಿ ನಾವು ನೋಡುವುದಾದ್ರೆ ಬಾಗಲಕೋಟೆ ಜಿಲ್ಲೆಯ ಮೊನ್ನೆ ಚುನಾವಣೆ ನಡೀತು. ಮೇಟಿ ಅವರ ಕುಟುಂಬದ ಕುಡಿಯಾಗಿರ್ತಕ್ಕಂಥ ಉಮೇಶ್ ಮೇಟಿ ಅವರ ಚುನಾವಣೆಯಲ್ಲಿ ಸಾಕಷ್ಟು ಶ್ರಮ ವಹಿಸಿ ವೀಣಾ ಕಾಶ್ಯಪ್ನವರು, ವಿಜಯಾನಂದ ಕಾಶ್ಯಪ್ನವರು, ಹಾಗೆ ಅವರ ಬ್ರದರ್ ಆಗಿರ್ತಕ್ಕಂಥ ದೇವಾನಂದ್ ಕಾಶ್ಯಪ್ನವರು ಕೂಡ ಸಾಕಷ್ಟು ಶ್ರಮ ವಹಿಸಿ ಆ ಪಕ್ಷದ ಗೆಲುವಾಗಿ ದುಡಿದಿದ್ದಾರೆ. ಜೊತೆಗೆ ಇವರ ತಂದೆ ತಾಯಿ ಕಾಲದಿಂದಲೂ ಕೂಡ, ತಂದೆಯವರ ಕಾಲದಿಂದಲೂ ಸುಮಾರು 50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷದ ಸಂಘಟನೆಗಾಗಿ ದುಡಿತಾ ಬಂದಿರತಕ್ಕಂಥವ್ರು. ಜೊತೆಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳಾಗಿರ್ತಕ್ಕಂಥ ಎಲ್ಲ ಸಮುದಾಯಗಳನ್ನು ಕೂಡ ಮೇಲೆತ್ತುವ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥವ್ರು. ಸೊ ಈ ಸಮುದಾಯ ಅಂತಕ್ಕಂಥ ಅಲ್ಲದೆ ಕೂಡ ಎಸ್ಪೆಷಲಿ ನಮ್ಮ ಸಮುದಾಯಕ್ಕೆ ಸಾಕಷ್ಟು ಮೇಲೆ ತರಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥವ್ರು. ಕ್ರೀಡಾ ವ್ಯವಸ್ಥೆ ಆಗಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳನ್ನ ಅವರು ಜಾರಿಗೆ ತರುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ನಾಯಕರು. ಕುಂದು ಕೊರತೆಗಳನ್ನು ಹಿಗ್ಗಿಸುವಲ್ಲಿ
ಜೊತೆಗೆ ರೈತರ ಸಮಸ್ಯೆಗಳನ್ನ, ನೀರಿನ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಶಾಸಕರು, ಜೊತೆಗೆ ಈ ಸಣ್ಣ ಸಮುದಾಯವನ್ನು ಗುರುತಿಸಿ ನಿಗಮ ಮಂಡಳಿ ಮಾಡಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ವ್ಯಕ್ತಿಗಳವರು. ಈ ನಮ್ಮ ಹಡಪದ ಸಮುದಾಯದ ಹಡಪದ ಅಭಿವೃದ್ಧಿ ನಿಗಮ ಏನಾಗಿದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಅಂತ ಸಂದರ್ಭದಲ್ಲಿ ಅದು ಆಗ್ಲೇಬೇಕು. ಜೊತೆಗೆ ಇಲ್ಕಲ್ದಿಂದ ಕೂಡ ನಾವು ಒಬ್ಬರನ್ನ ಶಿವಶಂಕರ್ ಚಿನ್ನಾಪುರವನ್ನು ಕೂಡ ನಾವು ನಿಗಮ ಮಂಡಳಿ ಅಧ್ಯಕ್ಷ ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥವ್ರು. ಇದು ಇಲ್ಕಲ್ಗೆ ಅಷ್ಟೇ ಅಲ್ಲ, ಈ ಕರ್ನಾಟಕ ಹಡಪದ ಸಮುದಾಯಕ್ಕೆ ಒಂದು ಅಭಿವೃದ್ಧಿಯ ಸಂಕೇತವಾಗಿ, ಒಂದು ಏಳಿಗೆ ಸಂಕೇತವಾಗಿ ಗುರುತಿಸಿರ್ತಕ್ಕಂಥ ಏಕೈಕ ಶಾಸಕರು ಸನ್ಮಾನ್ಯ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು. ಅವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಬಹಳ ಶ್ರಮಿಸಲಿದ್ದಾರೆ. ಅಂತ ಶಾಸಕರಿಗೆ ನಾವು ಸಚಿವ ಸ್ಥಾನ ತಾವು ಕೊಟ್ಟರೆ ಈ ಎಲ್ಲ ಸಮುದಾಯಗಳು ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಪ್ರಬಲ ಆಕಾಂಕ್ಷೆ ಕೂಡ, ಒತ್ತಾಯವೂ ಕೂಡ. ಹೀಗಾಗಿ ಈ ಸಂದರ್ಭದಲ್ಲಿ ನಮ್ಮ ಇಲ್ಕಲ್ ಹುನಗುಂದ ಸಮುದಾಯದ, ಹಡಪದ ಅಪ್ಪನ ಸಮುದಾಯದ ಎಲ್ಲರೂ ಕೂಡ ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಮೊದಲನೇದಾಗಿ ಹುನಗುಂದ ಮತ್ತು ಇಲ್ಕಲ್ ಅವಳಿ ತಾಲೂಕುಗಳ ಹಡಪದ ಸಮಾಜದ ಪರವಾಗಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸುತ್ತಾ, ವಿಷಯ ಏನಪ್ಪ ಅಂದರೆ, ನಮ್ಮ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರ ಮಂತ್ರಿಮಂಡಲದಲ್ಲಿ ಪ್ರಬಲವಾದ ಒಂದು ಸಚಿವ ಖಾತೆಯನ್ನು ಕೊಡಬೇಕಂತ ನಮ್ಮ ಸಮಾಜದ ಹಕ್ಕೊತ್ತಾಯ ಹಾಗೂ ನಾಳೆ ನಡೆಯುವಂಥ ಹುನಗುಂದ ಬಾಗಲಕೋಟ ಪಾದಯಾತ್ರೆಗೂ ಕೂಡ ನಾವು ಅವಳಿ ತಾಲೂಕಿನಿಂದ ಸಮಸ್ತ ಹಡಪದ ಬಾಂಧವರು ಅದರಲ್ಲಿ ಭಾಗವಹಿಸ್ಬೇಕಂತ ಆಗಲೇ ಕರೆ ಕೊಟ್ಟಿವಿ. ಅದಕ್ಕೋಸ್ಕರ ನೂತನವಾಗಿ ಆಯ್ಕೆಯಾದ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾದ ಬಿ ಕೆ ಹರಿಪ್ರಸಾದ್ ಹಾಗೂ ಹೈಕಮಾಂಡ್ಗೆ, ಜೊತೆಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಒತ್ತಾಯ ಮಾಡುತ್ತೇವೆ. ನಮ್ಮ ಸಾಹೇಬರಿಗೆ ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನ ಸಾಗಬಾರ್ದು. ಸಮುದಾಯದ ಪಟ್ಟಿ ಒಳಗೆ ನಮ್ಮ ಸಾಹೇಬ್ ಲಿಸ್ಟ್ ಐತಿ, ಅದು ಪರ್ಮನೆಂಟ್ ಆಗಬೇಕು. ಅದು ಆಗುವವರೆಗೂ ಕೂಡ ನಾವು ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೇನೆ.